362 and 363 ಎರಡನ್ನ ಒಟ್ಟಿಗೆ ಹೇಳುವಂತ. ಯಥಾ ಸುವರ್ಣಂ ಪುಟಪಾಕ ಶೋಧಿತಂ ತ್ಯಕ್ತ್ವಾ ಮಲಂ ಸ್ವಾತ್ಮಗುಣಂ ಸಂಪೃಚ್ಛತಿ ತಥಾ ಮನಸತ್ವ ರಜಃ ತಮೋ ಮಲಂ ಧ್ಯಾನೇನ ಸಂತ್ಯಜ್ಯ ಸಮೇತಿ ತತ್ವಂ ನಿರಂತರ ಅಭ್ಯಾಸ ವಶಾತ್ ತದಿತ್ವಂ ಪಕ್ವಂ ಮನೋ ಬ್ರಹ್ಮಣಿ ಲೀಯತೆ ಯದಾ ತದಾ ಸಮಾಧಿಃ ಸವಿಕಲ್ಪವರ್ಜಿತಃ ಸ್ವತಃ ಅದ್ವಯಾನಂದ ರಸಾನುಭಾವಕಃ. ಯಥಾ ಸುವರ್ಣಂ ಪುಟಪಾಕಶೋಧಿತಂ ತ್ಯಕ್ತ್ವಾ ಮಲಂ ಸ್ವಾತ್ಮ ಗುಣಂ ಸಂಪೃಚ್ಛತಿ ತಥಾ ಮನಸ್ಸತ್ವ ರಜಸ್ತಮೋ ಮಲಂ ಧ್ಯಾನೇನ ಸಂತ್ಯಜ್ಯ ತಮೇತಿ ತತ್ವಂ ನಿರಂತರಾಭ್ಯಾವಶಾತ್ತದಿತ್ವಂ ಪಕ್ವಂ ಮನೋ ಬ್ರಹ್ಮಣಿ ಲೀಯತೆ ಯದಾ ತದಾ ಸಮಾಧಿ ಸವಿಕಲ್ಪವರ್ಜಿತಃ ಸ್ವತೋದ್ವಯಾನಂದ ರಸಾನುಭಾವಕಃ. ಯಥಾ ಸುವರ್ಣಂ ಪುಟ ಪಾಕಶೋಧಿತಂ ತ್ಯಕ್ತ್ವಾ ಮಲಂ ಸ್ವಾತ್ಮಗುಣಂ ಸಂಪೃಚ್ಛತಿ. ಸೊ ಇಲ್ಲಿ ಮನಸ್ಸನ್ನ ಶುದ್ಧಿ ಮಾಡ್ಲಿಕ್ಕೋಸ್ಕರ ಸಲುವಾಗಿ, ಮನಸ್ಸನ್ನ ಧಾರಣೆ ಮಾಡಕ್ಕೋಸ್ಕರ ಸಲುವಾಗಿ, ಆ ಧಾರಣ ಬೆಳೆದು ಹೇಗೆ ಸಮಾಧಿಯಲ್ಲಿ ಸ್ಥಿತನಾಗಬೇಕು ಅನ್ನುವಂತಹದ್ದನ್ನ ನಿನ್ನೆ ದಿನ ಕೀಟ ಭ್ರಮರ ನ್ಯಾಯದಿಂದ ನಮಗೆ ತೋರಿಸಿದರು. ಸೊ ಇವತ್ತು ಇನ್ನೊಂದು ಉದಾಹರಣೆಯನ್ನ ತಗೊಂಡು, ಸುವರ್ಣ ಅಂತಂದ್ರೆ ಚಿನ್ನ, ಪುಟಕ್ಕಿಟ್ಟ ಚಿನ್ನ ಅಂತ ಏನು ಕರಿತೀವಿ, ಅದನ್ನ ಎಕ್ಸಾಂಪಲ್ ತಗೊಂಡಿದ್ದಾರೆ. ಹೇಗೆ ಅದು ಆ ಬೆಂಕಿಯಲ್ಲಿ ಸೊ ಸಂಪೂರ್ಣವಾಗಿ ಅದರಲ್ಲಿ ಬೇಯಿಸ್ಬಿಡ್ತಾರೆ. ಬೇಯಿಸಿದಾಗ ಅದರಲ್ಲಿರ್ತಕ್ಕಂತಹ ಮಲ ಎಲ್ಲವೂ ಕೂಡ ಹೊರಟೋಗಿ ಅದು ರಿಯಲ್ ಅದರದ್ದು ಗುಣ ಏನಿದೆಯೋ ಅದು ಕಾಣಿಸಿಕೊಳ್ಳುತ್ತೆ. ಅದಕ್ಕೆ ಎರಡು ಗುಣ ಇದಾವ. ಒಂದು, ಅಲ್ಲಿ ಯಾವುದ್ರ ಜೊತೆಗೆ ಇದೆಯೋ ಅದಕ್ಕೆ ಅನುಗುಣವಾಗಿರ್ತಕ್ಕಂತಹದ್ದು ಒಂದು ಗುಣ ಇದೆ. ಮತ್ತೆ ತನ್ನ ಅಂತರಂಗದಲ್ಲಿ ನಿಜವಾಗಿರ್ತಕ್ಕಂತಹ ಮತ್ತೊಂದು ಗುಣ ಇದೆ ಅದಕ್ಕೆ. ಆದ್ರೆ ಯಾರೋ ಒಬ್ಬ ಅದನ್ನ ತಿಳಿದಿರ್ತಕ್ಕಂತಹ ವ್ಯಕ್ತಿ ಅದನ್ನ ತೆಗೆದು ಅನೇಕ ರೀತಿಯಾಗಿರ್ತಕ್ಕಂತಹ ಒಂದು ಬೇರೆ 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 ರೀತಿಯಲ್ಲಿ ಅದನ್ನ ಪರಿಷ್ಕರಣೆ ಮಾಡಿ ಕೊನೆಗೆ ಅದನ್ನ ಹೆಂಗೆ ಕಂಪ್ಲೀಟ್ ಆಗಿ ಶುದ್ಧ ಮಾಡ್ತಾನೋ, ಶುದ್ಧ ಮಾಡಿದಾಗ ಅದು ತನ್ನ ಮಲೀನತೆಯನ್ನ ಕಳೆದುಕೊಂಡು ಅತ್ಯಂತ ಬೆಲೆ ಬಾಳುವಂತ ಚಿನ್ನವಾಗುತ್ತೆ. ಹಾಗೆ ತತ್ವಪದಕಾರರು ಕೂಡ ಇದಕ್ಕೆ ಅನುಗುಣವಾಗಿ ಸ್ವಾತಿ ನೀರೊಳು ಪುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರ ಬೆಲೆ ಬಾಳಿತು ಅಂತ. ಅಂದ್ರೆ ಆ ಸ್ವಾತಿ ಮಳೆಗೋಸ್ಕರವಾಗಿ ಕೈಕೊಂಡಿರ್ತಕ್ಕಂತಹದ್ದು ಕೂಡ ಹೇಗೆ ಆ ಹನಿ ಬಿದ್ದುಗಳಿಗೆ
ಅದನ್ನ ತಗೊಂಡು ಆಳಕ್ಕೆ ಹೋಗಿ ಬಿಡ್ತದೆ. ಆಳಕ್ಕೆ ಹೋಗಿ ಅದೇನಾಗಿ ಬಿಡ್ತದೆ, ಪುನಃ ಮತ್ತೆ ನೀರಾಗದಿಲ್ಲ, ಅದು ಮುಕ್ತ ಆಗ್ತದೆ. ಮುತ್ತು ನೀರೋಳು ಪುಟ್ಟಿ ಮತ್ತೆ ನೀರಾಗುವುದೇ, ಮುತ್ತು ಲಕ್ಷಾಂತರ ಬೆಲೆಯಾಯಿತು. ಕೂಡ್ಲೂರು ಬಸಲಿಂಗ ಶರಣರು ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಹಾಡಿದು. ಇಲ್ಲಿ ಆಚಾರ್ಯ ಶಂಕರರು ಕೂಡ ಬೇರೆ ರೀತಿಯಾಗಿ ಇಲ್ಲಿ ಸುವರ್ಣವನ್ನ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಯಥಾ ಮನಃ, ಈ ಮನಸ್ಸು ಅಂತಕ್ಕಂಥದ್ದು ಕೂಡ ಹಾಗೆ, ಅಂದ್ರೆ ನೇರವಾಗಿ ಕಲ್ಲಂತ ಅರ್ಥ ಮಾಡ್ಕೊಬಾರ್ದು, ಆ ಎಕ್ಸಾಂಪಲ್ ಹಿಡ್ಕೊಂಡು ಇದನ್ನ ಹೇಳಕ್ ಕೊಟ್ಟಿದ್ದಾರೆ. ಅದಕ್ಕೆ ಹೆಂಗ, ಸೊ ಕಲ್ಲಿನ ಜೊತೆಗೆ ಬೆರೆತಿರೋದ್ರಿಂದ ಕಲ್ಲಿನ ಗುಣ ಅದಕ್ಕೆ ಹೆಂಗ ಬಂದಿತ್ತು, ಅದು ಹೇಗೆ ಪರಿಷ್ಕರಣೆ ಮಾಡಿದ್ಮೇಲೆ ಅದೆಲ್ಲ ಹೊರಟೋಗಿ ಕೇವಲ ಚಿನ್ನವಾಯಿತು, ಅದೇ ರೀತಿಯಾಗಿ ಈ ಮನಸ್ಸು ಅಂತಕ್ಕಂಥದ್ದು ಬಾಹ್ಯವಾಗಿರ್ತಕ್ಕಂತಹ ಇಂದ್ರಿಯ ವಸ್ತುಗಳ ಜೊತೆಗೆ ಸೇರಿಕೊಂಡು ತನ್ನ ಸ್ವರೂಪವನ್ನ ಮರೆತು ಬಿಟ್ಟಿದೆ. ಬಾಹ್ಯವಾಗಿರ್ತಕ್ಕಂಥ ವಸ್ತುಗಳ ಜೊತೆಗೆ ಹೆಂಗ್ ಸೇರಿಕೊಂಡದ ಅಂತಂದ್ರೆ, ಅದರಲ್ಲಿ ಒಳಗಡೆಗೆ ಅದಕ್ಕೆ ಮೆತ್ತಿಕೊಂಡಿರ್ತಕ್ಕಂಥದ್ದು ಒಂದಿಷ್ಟು ಗುಣ ಇದೆ, ಅದನ್ನ ಕಚ್ಕೊಂಡಿರ್ತಕ್ಕಂಥದ್ದು ಒಂದು ಗುಣ ಇದೆ. ಅದು ಯಾವುದು ಅಂತಂದ್ರೆ ಸತ್ವ ರಜಸ್ಸು ತಮಸ್ಸು ಅಂತಕ್ಕಂಥದ್ದು. ಇದು ಮಲೀನ, ಇದು ಸೇರ್ಕೊಂಡ್ಬಿಟ್ಟದೆ, ಮಲೀನಂ ಅಂತಂತಾರೋ. ಸತ್ವ ರಜ ತಮಃ ಮಲಂ, ತಮೋ ಮಲಂ, ಇದು ಮಲ. ಸೊ ಇದನ್ನ ಏನ್ ಮಾಡ್ಬೇಕು, ಧ್ಯಾನೇನ ಸಂತ್ಯಜ್ಯ ಸಮೇತಿ ತತ್ವಂ. ಧ್ಯಾನದಿಂದ ಇದನ್ನೇನ್ ಮಾಡ್ಬೇಕು, ಇದನ್ನ ಸಂಪೂರ್ಣವಾಗಿ ಇದನ್ನ ತೊಡೆದು ಹಾಕಿ ತತ್ವಂ ಪರಮಾರ್ಥ ತತ್ವವನ್ನ ಹೊಂದಬೇಕು. ಸಮೇತಿ ಅಂದ್ರೆ ಹೊಂದಬೇಕು. ಆ ಪರತತ್ವದಲ್ಲಿ ಈ ಮನಸ್ಸು ಧ್ಯಾನದಿಂದ ಈ ಎಲ್ಲ ಕಲ್ಮಶವನ್ನ ಕಳ್ಕೊಳ್ಬೇಕು ಅಂತ. ಇದನ್ನ ನಿರಂತರ ಅಭ್ಯಾಸ ವಶಾತ್ ತದಿತ್ತಂ, ಒಟ್ಟಿಗೆ ಹೇಳ್ತಾ ಇದ್ನಲ್ಲ, ಒಟ್ಟಿಗೆ ತಗೊಂಡಿದ್ದೆ ಎರಡನೇ ಮಂತ್ರನ, ಅದಕ್ಕೆ ಲಿಂಕ್ ಅದ. ಈ ಸತ್ವ ರಜಸ್ಸು ತಮಸ್ಸು ಅನ್ನುವಂತಹ ಗುಣದಿಂದ ಏನು ಇದು ಮಲೀನವಾಗ್ಯದಲ್ಲ, ಈ ಮಲೀನವಾಗಿರ್ತಕ್ಕಂತಹ ಮನಸ್ಸನ್ನ ಯಾವುದರಿಂದ ಅಂದ್ರ ಏವಂ ನಿರಂತರ ಅಭ್ಯಾಸ ವಶಾತ್ ನಿರಂತರ ಅಭ್ಯಾಸ ಅಂದ್ರೆ ನಿರಂತರವಾದ ಅಭ್ಯಾಸದಿಂದ ಮನಸ್ಸು ಏನಾಗುತ್ತದಿತ್ತಂ ಅಂತಂದ್ರೆ ಇದು. ಸೊ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಪಕ್ವಂ ಮನಃ ಅಂದ್ರೆ ಮನಸ್ಸು ಏನಾಗ್ತಾ ಬರ್ತದೆ, ಶುದ್ಧವಾಗ್ತಾ ಬರ್ತದೆ. ಬ್ರಹ್ಮಣಿ ಲೀಯತೆ ಯದ, ಆ ಪರಬ್ರಹ್ಮ ವಸ್ತು ಹೇಗಿದೆಯೋ ಹಾಗೆ ಅದು ತನ್ನ ರೂಪವನ್ನ ಪಡ್ಕೊಳ್ಳುತ್ತದೆ. ಅಂದ್ರೆ ಅದಕ್ಕೆ ರೂಪ ಇದೆ ಅಂತ ಅರ್ಥ ಅಲ್ಲ, ಸ್ವಭಾವ ಅಂತ. ತಥಾ ಸಮಾಧಿ ಸವಿಕಲ್ಪ ವರ್ಜಿತ ಸ್ವತಃ ಅದ್ವಯಾನಂದ ರಸ ಅನುಭಾವಕ. ಸಮಾಧಿನ ಅನೇನ ಸಮಸ್ತ ವಾಸನ ಗ್ರಂಥೇ ವಿನಾಶೋ ಅಖಿಲ ಕರ್ಮನಾಶ ಅಂತಃ ಬಹಿಃ ಸರ್ವತಃ ಏವ ಸರ್ವದ ಸ್ವರೂಪ ವಿಸ್ಫೂರ್ತಿ ಅಯತ್ನತಃ ಸ್ಯಾತ್. ಮೂರನ್ನ ಒಟ್ಟಿಗೆ ಚಿಂತನೆ ಮಾಡೋಣ ಅಂತ ಇದನ್ನ. ಅಂದ್ರೆ ಸೊ ಇಲ್ಲಿ ಮನುಷ್ಯನಿಗೆ ಸತ್ವ ರಜಸ್ಸು ತಮಸ್ಸು ಅನ್ನುವಂತಹದ್ದು ಇದು ಮಲೀನ ಸೇರಿಕೊಂಡದೆ ಅಂತ. ಈ ಮಲೀನ ಮತ್ತೆ ಏನಾಗ್ತಾ ಹೋಗ್ತದೆ ಅಂತಂದ್ರೆ ಮತ್ತೆ ಸೇರ್ಕೊಳ್ತಾ ಹೋಗ್ತದೆ. ಯಾಕಂತಂದ್ರೆ ಈ ಗುಣಕ್ಕೆ ಅನುಗುಣವಾಗಿ ಕರ್ಮವನ್ನ ಮಾಡ್ತದ. ಆ ಕರ್ಮವನ್ನ ಮಾಡೋದ್ರಿಂದ ಮತ್ತೆ ಅದೇನಾಗ್ತದೆ, ಶುದ್ಧಿಗಂತ ಹೋಗ್ತದೆ. ಹಾಗಾಗಿ ಇದರಿಂದ ನಮಗೆ ಬಿಡುಗಡೆನೇ ಇಲ್ಲ ಅನ್ನೋಷ್ಟು ಮಟ್ಟಿಗೆ
ಅಷ್ಟು ಒಂದು ವ್ಯವಸ್ಥಿತವಾಗಿ ಇರತಕ್ಕಂಥದ್ದು ಈ ಜೀವಭಾವ ಸ್ಟ್ರಾಂಗ್ ಆಗಿದೆ. ಇದನ್ನ ಯಾವ ರೀತಿಯಾಗಿ ನಾವು ನಿಶ್ಶೇಷ ಮಾಡಬೇಕು ಅನ್ನುವಂತಹದ್ದನ್ನ, ಈ ಕರ್ಮ ಅಂತಕ್ಕಂತಹದ್ದನ್ನ 3 ರೀತಿಯಾಗಿರ್ತಕ್ಕಂತಹ ಕರ್ಮಗಳನ್ನ ಮಾಡಿದ್ದಾರೆ. ಒಂದು ಪ್ರಾರಬ್ಧ ಕರ್ಮ, ಮತ್ತೊಂದು ಸಂಚಿತ ಕರ್ಮ, ಮತ್ತೊಂದು ಆಗಾಮಿ ಕರ್ಮ ಅಂತ. ಸಂಚಿತ ಅಂತಂದ್ರೆ ಈಗ ಆಲ್ರೆಡಿ ಮಾಡಿರ್ತಕ್ಕಂಥದ್ದು ಸಂಚಿತ ಕರ್ಮ. ಆ ಸಂಚಿತ ಕರ್ಮ ಅಂತಕ್ಕಂಥದ್ದು ಪ್ರಾರಬ್ಧ ಕರ್ಮದ ಮುಖಾಂತರವಾಗಿ ಲೀಡ್ ಮಾಡ್ತಾ ಇದೆ. ಈಗೇನು ಕರ್ಮ ಮಾಡ್ತೀವಲ್ವಾ, ಇದೇನಾಗ್ತಾ ಹೋಗ್ತದೆ ಮುಂದ, ಸೊ ಪುನಃ ಮತ್ತೆ ಆಗಾಮಿ ಕರ್ಮವಾಗಿ ನಮಗೆ ಸೇರಿಕೊಳ್ತದೆ. ಅಂದ್ರೆ ನಾವು ಯಾವಾಗಲೂ ಈ ಕರ್ಮ ಬಂಧನದಿಂದ ಮುಕ್ತರಾಗ ಸಾಧ್ಯ ಇಲ್ಲ. ಸಂಚಿತ ಅಂದ್ರೆ ಹಿಂದೆ ಮಾಡಿರ್ತಕ್ಕಂಥದ್ದು ಅಂತ. ಹಿಂದೆ ಮಾಡಿರ್ತಕ್ಕಂತಹ ಏನು ಕರ್ಮ ಇದೆಯೋ ಆ ಕರ್ಮವನ್ನ ನಾವು ಈಗ ಅನುಭವಿಸ್ತೀವಿ. ಮತ್ತೆ ಈಗ ಅದು ಅನುಭವಿಸಿದ ಜೊತೆಗೆ ಏನ್ ಮಾಡ್ತೀವಿ, ಮತ್ತೆ ಕರ್ಮ ಮಾಡ್ತೀವಲ್ವಾ. ಈಗ ಮಾಡ್ಬೇಕಂದ್ರೆ ಮತ್ತೆ ಕರ್ಮ ಮಾಡ್ತೀವಲ್ವಾ. ಆ ಕರ್ಮದ ಫಲದಿಂದ ಮತ್ತೇನ್ ಮಾಡುತ್ತೆ, ಅದು ಮುಂದೆ ಆಗಾಮಿ ಕರ್ಮವಾಗಿ ಸುತ್ತಿಕೊಳ್ತದೆ ನಮಗೆ ಅಂತ. ಇದು ಕರ್ಮದ ಚೈನ್. ಇದನ್ನ ನಾವು ಒಂದಿಷ್ಟು ವಿಚಾರ ಮಾಡೋಣ. ಈಗ ಒಂದು ಹುಡುಗ ಅಥವಾ ಒಂದು ಹುಡುಗಿ ಚೆನ್ನಾಗಿ ಓದ್ತಾರ, ಎಲ್ಲದರಲ್ಲಿ ಕೂಡ ತುಂಬಾ ಟಾಪ್ ಮಾರ್ಕ್ಸ್ ಎಲ್ಲ ತಗೊಳ್ತಾರೆ. ಆದ್ರೆ ಅಷ್ಟು ಓದಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಆ ಓದಿಗೆ ಅನುಗುಣವಾಗಿರ್ತಕ್ಕಂತಹ ಉದ್ಯೋಗ ಸಿಗುತ್ತಾ ಅಂತಂದ್ರೆ ಅದು ಗ್ಯಾರಂಟಿ ಇಲ್ಲ. ಯಾಕೆ ಗ್ಯಾರಂಟಿ ಇಲ್ಲ ಅಂತಂದ್ರೆ, ವಿದ್ಯೆಗೆ ಮತ್ತು ಉದ್ಯೋಗಕ್ಕೆ ಅಂದ್ರೆ ವಿದ್ಯೆಯಿಂದ ಪಾಸಿಬಲ್ ಇದೆ, ಎಲಿಜಿಬಲ್ ಇರ್ತಾನೆ ಅವನು ಯಾವ್ದಾರ ಎಕ್ಸಾಮ್ ಬರ್ಲಿಕ್ಕೆ ಮಾಡ್ಲಿಕ್ಕೆ. ಆದ್ರೆ ಉದ್ಯೋಗ ಅಂತಕ್ಕಂಥದ್ದು ಇದೆಯಲ್ಲ, ಅದು ಪುಣ್ಯದಿಂದ ಬರುತ್ತದು. ಅದು ಒಂದು ಪಕ್ಷ ಅವನಿಗೆ ಪ್ರಾರಬ್ಧದಲ್ಲಿ ಇಲ್ಲದೆ ಹೋಗಿದ್ರ, ಇವನು ಏನೇ ಓದಿದ್ರು ಕೂಡ ಇವನಿಗೆ ತುಂಬಾ ಕೈ ತುಂಬ ಸಂಪಾದನೆ ಮಾಡೋಷ್ಟು ಸಂಬಳ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಂತಕ್ಕಂಥದ್ದಿಲ್ಲ. ಬಿಸ್ನೆಸ್ ಸಿಗೋದನ್ನ ಇಟ್ಟುಕೊಳ್ಳಿ, ಅಲ್ಲಿ ಬಿಸ್ನೆಸ್ ಇಂದ ಕೂಡ ಅಷ್ಟೇನೆ. ಅವನೇನು ಶ್ರಮ ಹಾಕ್ತಾನೆ ಆ ಶ್ರಮಕ್ಕೆ ಅನುಗುಣವಾಗಿರ್ತಕ್ಕಂಥ ಫಲ ಸಿಗ್ಬೋದು, ಬಿಟ್ರೆ ಅತಿಯಾಗಿರ್ತಕ್ಕಂಥ ಲಾಭ ಸಿಗುತ್ತಂತ ಗ್ಯಾರಂಟಿ ಇಲ್ಲ. ಯಾಕೆಂತಂದ್ರೆ ಆ ಸಂಪತ್ತು ಅಂತಕ್ಕಂತಹದ್ದು ಅವನ ಪ್ರಯತ್ನದ ಜೊತೆಗೆ ಅವನ ಪ್ರಾರಬ್ಧದ ಪುಣ್ಯದಿಂದ ಪ್ರಾಪ್ತಿ ಇರ್ತದೆ. ಅದು ಒಂದು ಪಕ್ಷ ಅದು ಪ್ರಾರಬ್ಧದಲ್ಲಿ ಇಲ್ಲದೆ ಹೋಗಿದ್ರೆ, ಈಗ ಇವನು ಎಷ್ಟೇ ವಿದ್ಯಾವಂತನಾಗಿದ್ರು ಕೂಡ ಸಿಗಬೇಕು ಅಂತಕ್ಕಂಥದ್ದು ರೂಲ್ ಇಲ್ಲ. ಈಗ ಕೆಲವೊಬ್ಬರು ಎಷ್ಟೊಂದು ರಾಜಕೀಯದಲ್ಲಿ ಏನೋ ಆಗ್ಬೇಕು ಅಂತ ತುಂಬಾ ಕಷ್ಟಪಡ್ತಾರೆ. ಆದ್ರೆ ಒಂದು ಸಣ್ಣದು ಯಾವುದೋ ಒಂದು ಚಿಕ್ಕದು ಒಂದು ಸಣ್ಣದ ಅಧಿಕಾರ ಕೂಡ ಸಿಗೋದಿಲ್ಲ ಅವರಿಗೆ. ಮತ್ತೆ ಇನ್ನೊಬ್ಬನಿರ್ತಾನೆ, ಅವನು ಪೆದ್ದ ಯಥಾರ್ಥ. ಅವನಿಗೆ ಕಂಪೇರ್ ಮಾಡಿದ್ರ ಅವನ ಬುದ್ಧಿಮಟ್ಟಕ್ಕೆ ಇವನು ಬುದ್ಧಿಮಟ್ಟಕ್ಕ ಜಗಜಾಂತರ ವ್ಯತ್ಯಾಸ ಇದೆ. ಆದ್ರೆ ಇವನು ತುಂಬಾ ಎತ್ತರವಾಗಿರ್ತಕ್ಕಂಥದ್ದು ಪದವಿಗೆ ಹೋಗ್ತಾನೆ, ಅಧಿಕಾರಕ್ಕೆ ಹೋಗ್ತಾನೆ. ಹಾಗಾಗಿ ಯಾವಾಗಲೂ ಕೂಡ ಈ ಪ್ರಯತ್ನಕ್ಕೆ ಮತ್ತು ಫಲ ಇದೆಲ್ಲ, ಇದೆರಡಕ್ಕೆ ಪ್ರಯತ್ನದಿಂದ ಫಲ ಅಂತಕ್ಕಂತಹದ್ದು ಈ ಈಶ್ವರ ಇಚ್ಛೆಯಲ್ಲಿ, ಕರ್ಮದ ಗಂಟಿಗೆ ಈಶ್ವರ ಇಚ್ಛೆ ಅಂತ ಕರಿತೀವಿ. ಇದರಲ್ಲಿ ಡಿಪೆಂಡ್ ಅಪಾನ್ ಪ್ರಾರಬ್ಧಕ್ಕೆ ಅನುಗುಣವಾಗಿರ್ತದ. ಪ್ರಾರಬ್ಧದಲ್ಲಿ ಅವನಿಗಿತ್ತು ಅಂತಂದ್ರೆ, ಈಗ ಅವನು ಪ್ರಯತ್ನ ಹಾಕಿದಂತಂದ್ರೆ ಖಂಡಿತವಾಗ್ಲೂ ಕೂಡ ಅದು ಅವನಿಗೆ ಯಶಸ್ಸನ್ನ ಕೊಡ್ತದೆ. ಇನ್ನು ಒಮ್ಮೊಮ್ಮೆ ಇರ್ತದೆ, ಅವನು ಈಗೇನು ಪ್ರಯತ್ನ ಪಡದೇ ಬೇಕಾಗಿಲ್ಲ, ಆದ್ರೆ ಪ್ರಾರಬ್ಧದ ವಶದಿಂದ ಅವನಿಗೆಲ್ಲ ಸಿಕ್ಬಿಡ್ತದೆ.
ಇನ್ನು ಕೆಲವೊಬ್ಬನು ಬೇಕಾದಷ್ಟು ಶ್ರಮ ಹಾಕ್ತಾನ, ಆದ್ರೆ ಅವನಿಗೆ ಏನು ಕರ್ಮ, ಎಷ್ಟು ಕರ್ಮ ಇರ್ತದೆ ಅಂತಂದ್ರೆ, ನಮ್ಮಲ್ಲಿ ನಾನು ಸುಮಾರು ವರ್ಷಗಳ ಹಿಂದೆ ಒಬ್ಬನು ನಮ್ಮ ಕಿಚನ್ ಅಲ್ಲಿ ಕೆಲಸಕ್ಕೆ ಬಂದಿದ್ದ, ಅಡಿಗೆ ಡಿಪಾರ್ಟ್ಮೆಂಟ್ ಅಲ್ಲಿ. ಹೀಗೆ ಒಂದು 2 ತಿಂಗಳಾಗಿತ್ತು ಅವನು ಕೆಲಸಕ್ಕೆ ಸೇರ್ಕೊಂಡು. ಆಮೇಲೆ ಸಹಜವಾಗಿ ಹಾಗೆ ಅಚಾನಕ್ಕಾಗಿ ಅವನನ್ನ ಮಾತನಾಡಿಸ್ತೀವಿ ನಾವು. ಸೊ ಮಾತನಾಡಿಸ್ತೀವಿ. ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಅವನು MBBS ಮುಗಿಸ್ಯಾನವ. MBBS ಮುಗಿಸ್ಯಾನ. MBBS ಮುಗಿದ ಮೇಲೆ ಅವನಿಗೆ MD ಹೋಗಕ್ಕಾಗಿಲ್ಲ, ಪ್ರಾಕ್ಟೀಸ್ ಶುರು ಮಾಡ್ಯಾನ. ಪ್ರಾಕ್ಟೀಸ್ ಶುರು ಮಾಡುವಾಗ ಸೊ ಏನೋ ಎಡವಟ್ ಮಾಡಿ ಅವನು ಒಬ್ಬ ಸಾಮಾನ್ಯ ಏನು ಓದದೇ ಇರ್ತಕ್ಕಂಥ ಒಂಥರ ತರಕಾರಿ ಕಟ್ ಮಾಡಿಕೊಂಡು ಜೀವನ ಮಾಡ್ತಾನೆ. ಇದೆಲ್ಲ ಏನ್ ತೋರಿಸ್ತವೆ? ಇವೆಲ್ಲ ಏನ್ ತೋರಿಸ್ತವೆ ಅಂತಂದ್ರ, ನಾವು ಮಾಡುವಂತಹ ಕೆಲಸಕ್ಕೆ ಮತ್ತೆ ಆಗ್ತಕ್ಕಂಥ ಘಟನೆಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಹಾಗಾಗಿ ಈ ರೀತಿಯಾಗಿ ಹೀಗೆ ಅಂತ ಇದನ್ನ ಅನ್ವಯ ಮಾಡಕ್ಕೆ ಬರದೇ ಇರತಕ್ಕಂತಹ ಈ ಕರ್ಮ ಚಕ್ರಕ್ಕೆ ಇದನ್ನ ಕರ್ಮ ಸಿದ್ಧಾಂತ ಅಂತ ಕರೀತಾರ. ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ, ಆಗಾಮಿ ಕರ್ಮ. ಮುಂದೆ ಬರುವಂತಹದ್ದು ಆಗಾಮಿ ಕರ್ಮ, ಮಾಡಿರ್ತಕ್ಕಂಥದ್ದು ಹಿಂದೆ ಇರ್ತಕ್ಕಂಥದ್ದು ಸಂಚಿತ ಕರ್ಮ, ಈಗ ಮಾಡ್ತಕ್ಕಂಥದ್ದು ಪ್ರಾರಬ್ಧ ಕರ್ಮ. ತುಂಬಾ ಸಿಂಪಲ್ ಅದ. ಕಾರಣ ಶರೀರದಲ್ಲಿ ಇರ್ತಕ್ಕಂಥದ್ದು ಸಂಚಿತ ಕರ್ಮ, ಈಗ ಪ್ರೆಸೆಂಟ್ ಮೈಂಡ್ ಅಲ್ಲಿ ಇರ್ತಕ್ಕಂಥದ್ದು ಪ್ರಾರಬ್ಧ ಕರ್ಮ. ಮತ್ತೆ ಆ ಕರ್ಮ ಮಾಡ್ತಾ ಏನ್ ಅದಕ್ಕೆ ಫಲ ಸಿಗುತ್ತಲ್ಲ ಅದು ಮುಂದೆ ಬರ್ತಕ್ಕಂಥದ್ದು ಆಗಾಮಿ ಕರ್ಮ ಅಂತ. ನಾವು ಯಾವಾಗಾದ್ರೂ ಕೆಲಸ ಹಾಗೆ ಮಾಡ್ತೀವಿ, ಈ 3 ಕರ್ಮಗಳಿಗೆ ಅನ್ವಯ ಮಾಡಿನೇ ಕೆಲಸ ಮಾಡ್ತೀವಿ. ಆದ್ರೆ ಆಚಾರ್ಯ ಶಂಕರರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಈ ಕರ್ಮವನ್ನ ನಿಧಿಧ್ಯಾಸನದಿಂದ ಇದನ್ನ ತೆಗಿಲಿಕ್ಕೆ ಬರುತ್ತೆ ಅಂತಂತಾರೆ ಅವರು. ಮುಂದೆ ವರ್ಣಿಸ್ತಾರೆ ಈ ಮುಂದಿನ ಶ್ಲೋಕದಲ್ಲಿ. ಬಹಳ ಚೆನ್ನಾಗಿದೆ ಅದು. ಅದೊಂದು ಶ್ಲೋಕ ಹೇಳ್ಬಿಡ್ತೀನಿ ತಡ್ರಿ, ಅದು ಇದಕ್ಕೆ ಲಿಂಕ್ ಆಗುತ್ತ. ಶ್ರುತೇಹೇ ಶತಗುಣಂ ವಿದ್ವಾನ್ ಮನನಂ ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ ಅನಂತಂ ನಿರ್ವಿಕಲ್ಪಕಂ. ಶತಗುಣಂ ಶ್ರುತೇಹೇ ವಿದ್ವಾನ್ ಮನನಂ ಅಂದ್ರೆ ಶ್ರವಣಕ್ಕಿಂತ ಮನನ 100 ಪಾಲು ಹೆಚ್ಚಿನದು ಅಂತ. ಶ್ರುತೇಹಿ ಅಂದ್ರೆ ಶ್ರುತೆ ಅಂದ್ರೆ ಶ್ರವಣ ಅಂತ. ಶ್ರವಣದಕ್ಕಿಂತ ಶತಗುಣಂ 100 ಗುಣದಷ್ಟು ಹೆಚ್ಚಿಂದ ಯಾವುದು? ಮನನಂ ಅಂತಕ್ಕಂಥದ್ದನ್ನ ವಿದ್ವಾನ್ ಹೇಳಿದ್ದಾನೆ. ಮನನಾದಪಿ ನಿಧಿಧ್ಯಾಸಂ ಲಕ್ಷಗುಣಂ. ಮನಸ್ಸಿನಕ್ಕಿಂತ ನಿಧಿಧ್ಯಾಸನ ಅಂತಕ್ಕಂಥದ್ದು ಅದು ಲಕ್ಷಗುಣ ಅಂತ, ಅದು ಅಷ್ಟು ಹೆಚ್ಚಿಂದದು. ಅನಂತಂ ನಿರ್ವಿಕಲ್ಪಕಂ. ಆಮೇಲೆ ಈ ಸಮಾಧಿ ಅಂತಕ್ಕಂಥದ್ದು ಇದೆಲ್ವಾ, ಅದು ಅಗಣಿತ ಗುಣವುಳ್ಳಂಥದ್ದು ಅಂತ 4 ಸ್ಟೆಪ್ ಹೇಳಿದ್ದಾರೆ. ಶ್ರವಣಕ್ಕಿಂತ ಮನನ ದೊಡ್ಡದು 100ರಷ್ಟು, ಮನನಕ್ಕಿಂತ ನಿಧಿಧ್ಯಾಸನ 1,00,000 ಪಟ್ಟು ದೊಡ್ಡದು, ನಿಧಿಧ್ಯಾಸನಕ್ಕಿಂತ 1,00,000 ಪಟ್ಟು ಸೊ ನಿರ್ವಿಕಲ್ಪ ಸಮಾಧಿ ದೊಡ್ಡದು ಅಂತ. ಇದು ತುಂಬಾ ಜನಕ್ಕೆ ಇದು ಹೇಗೆ ಈ ಶ್ರವಣ ಮತ್ತು ಮನನ ಮತ್ತು ನಿಧಿಧ್ಯಾಸನ ಅಂತಕ್ಕಂಥದ್ದು ಹೇಗೆ ಈ ಸಂಸಾರ ಚಕ್ರವನ್ನ ಅಂದ್ರೆ ಈ ಕರ್ಮ ಸಂಚಯವನ್ನ ಹೆಂಗ ಭೇದಿಸುತ್ತೆ ಅಂತ ಆಚಾರ್ಯ ಶಂಕರರು ಇದನ್ನ ಬಹಳ ಸೊಗಸಾಗಿ ಹೇಳಿದ್ದಾರೆ. ಈಗ ನಾವು ಆಗ್ಲೇ ನೋಡಿದ್ವಿ, ಕರ್ಮದ ಜಾಲ ಅದು ಅದನ್ನ ಭೇದಿಸಕ ಅಸಾಧ್ಯವಾಗಿರ್ತಕ್ಕಂಥದ್ದು ಅಂತ ಹೇಳಿ ಸ್ವತಃ ಭಗವಂತನೇ ಗಹನ ಕರ್ಮಣೋ ಗತಿಹಿ ಅಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ. ಅದು ಪುಣ್ಯಾಗಿ ಹೆಂಗಾಗುತ್ತೆ, ಪಾಪವಾಗಿ ಹೆಂಗಾಗುತ್ತೆ, ಪುಣ್ಯ ಪಾಪ ಇಲ್ದಂಗೆ ಹೆಂಗಿರುತ್ತೆ, ಇದೆಲ್ಲ ಅರ್ಥ ಮಾಡಿಕೊಳ್ಬೇಕಂತಂದ್ರೆ ಅದು ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಅಂತ
ನಾವು ಬೇರೆ ಬೇರೆ ಉಪನ್ಯಾಸಗಳಲ್ಲಿ ಕೂಡ ನೋಡಿದ್ದೀವಿ ಇದನ್ನ ಕೆಲವೊಂದು ಕಡೆಗೆ, ನೆನಪಿರ್ಬೇಕು ಕೆಲವೊಬ್ಬರಿಗೆ. ಈಗ ಆ ಕಡೆಗೆ ಹೋಗೋದು ಬೇಡ. ಈಗ ಇದರಿಂದ ಇದು ಈ ಕರ್ಮ ಸಂಚಯವಾಗುತ್ತೆ, ನಾಶ ಆಗತ್ತೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ. ಈಗ ಶ್ರವಣ ಅಂತಕ್ಕಂಥದ್ದು ತತ್ವ ಚಿಂತನೆ ಅಂತ, ಇದನ್ನ ಶ್ರವಣ ಅಂತ ಕರೀತಾರ. ಈ ಶ್ರವಣ ಎಷ್ಟು ಗಟ್ಟಿಯಾಗಬೇಕು ಅಂತಂದ್ರೆ, ಈ ಆತ್ಮ ಅಂತಂದ್ರೆ ಏನು, ಪರಮಾತ್ಮ ಅಂತಂದ್ರೆ ಏನು ಅಂತ ಹೇಳಿ ಇದು ಒಂದು ಸ್ವಲ್ಪನೂ ಕೂಡ ಡೌಟ್ ಬರದಂತೆ. ಇದು ಶರ್ಟು, 1000 ಜನ ಒತ್ತಡಿಗಿದ್ದುಕೊಂಡು ಅಲ್ಲ ಅಂತ ಹೇಳಿದ್ರೆ ನಾನು ಶರ್ಟ್ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ಅಷ್ಟು ಅದು ಪ್ರಮಾಣ ಪೂರ್ವಕವಾಗಿ ನನಗೆ ಒಪ್ಪಿಗೆ ಆಗಿರ್ತದ. ಹಾಗೆ ಈ ಆತ್ಮ ವಿಷಯದಲ್ಲಿ, ಪರಮಾತ್ಮ ವಿಷಯದಲ್ಲಿ, ಶಾಸ್ತ್ರದ ವಿಷಯದಲ್ಲಿ ಅತ್ಯಂತ ಸ್ಪಷ್ಟವಾದ ವಿಚಾರ ಬರತಕ್ಕಂಥದ್ದನ್ನ ಶ್ರವಣ ಅಂತ. ಅದರಲ್ಲಿ ಯಾವುದೇ ರೀತಿಯಿಂದ ಸಂಶಯ ಬರಬಾರ್ದು. ಅವನ್ ಹೆಂಗಾರ ಕೇಳಿ ಸಂಶಯಗ್ರಸ್ತನಾಗಿರ್ತಕ್ಕಂಥವನನ್ನ ಸಂಶಯ ಮಾಡೋಕ್ ಬಿಟ್ರೆ ನನ್ನ ವಿಷಯದಲ್ಲಿ ನನಗೆ ಸಂಶಯ ಬರಬಾರ್ದು. ನಾನು ಅಂತಕ್ಕಂಥದ್ದು ಎಷ್ಟು ಸ್ಫುಟವಾಗಿ ನಿದ್ದೆಗಣ್ಣ ಕುಡಿದ್ರು ಕೂಡ, ನಿದ್ದೆಗಣ್ಣಲ್ಲಿ ಕೂಡ ನಮಗೆ ಸಂಶಯ ಬರದಂತಿದೆಯೋ ಆ ರೀತಿಯಾಗಿ ನಾನು ಆತ್ಮ ಅನ್ನೋಷ್ಟು ಮಟ್ಟಿಗೆ ನಮಗೆ ಶ್ರವಣ ಆಗ್ಬೇಕು. ಇದನ್ನ ಶ್ರವಣ ಚಿಂತನ ಅಂತ ಕರೀತಾರೆ. ಈ ಶ್ರವಣ ಚಿಂತನೆ ಆದ್ಮೇಲೆ ಇದು ಮನನ ಆಗ್ಬೇಕು ಅಂತಾರ ಅವ್ರು. ಮನನ ಅಂತಂದ್ರೆ ಅರ್ಥ ಅಂತಂದ್ರೆ, ಶ್ರವಣೇನಾಗತ್ತೆ ಆದ್ರೆ ವ್ಯವಹಾರದಲ್ಲಿ ನಾನು ಪರಮಾತ್ಮ ಅಂತಕ್ಕಂಥದ್ದು ನಿಶ್ಚಯ ಆಗುತ್ತೆ. ಆದ್ರೆ ವ್ಯವಹಾರದಲ್ಲಿ ಹೆಂಗಂತಂದ್ರೆ ನಮ್ಮ ವ್ಯವಹಾರ ಎಲ್ಲವೂ ಜೀವನಾಗಿ ಮಾಡಿರ್ತಕ್ಕಂಥದ್ದು ಎಲ್ಲ ಇದೆ. ಹಾಗಾಗಿ ಆ ಜೀವದ ಸಂಸ್ಕಾರಗಳಿಗೆ ಮತ್ತು ಈ ಶಾಸ್ತ್ರದ ಸಂಸ್ಕಾರಗಳಿಗೆ ಗಲಾಟೆ ಶುರು ಆಗತ್ತೆ. ಇದನ್ನ ಮಥನ ಅಂತ ಕರಿತಾರೆ, ಇದನ್ನ ಮನನ ಅಂತ ಕರಿತಾರೆ. ಇದು ಸರಿನಾ, ಅದು ಸರಿನಾ, 1000 ವರ್ಷದಿಂದ ಇದು ಸ್ಟ್ರಾಂಗ್ ಆಗಿದೆ, ಇದು ಸರಿನಾ, ಆದ್ರೆ ಇದು ಅತ್ಯಂತ ನಿಖರವಾಗಿ ಬೆಳಕಿನಂತೆ ಗುರು ಉಪದೇಶ ಮಾಡಿದ್ದಾನೆ, ಆಚಾರ್ಯರು ಉಪದೇಶ ಮಾಡಿದ್ದಾರೆ, ಇದು ಸರಿನಾ ಅಂತ ಈ 2 ಥಾಟ್ಸ್ಗಳು ಮಧ್ಯೆ ಘರ್ಷಣೆ ನಡೀತಿ. ಇದನ್ನ ಮಥನ ಅಂತ ಕರೀತಾರೆ. ಸೊ ಈ ಮಥನದಿಂದ ಏನಾಗುತ್ತೆ ಅಂತಂದ್ರೆ ನಿಧಾನವಾಗಿ ಮಥನದಿಂದ ಈ ಶಾಸ್ತ್ರ ಚಿಂತನೆಯ ಶ್ರವಣ ನಿಧಾನವಾಗಿ ಆ ಎಲ್ಲ ಮನಸ್ಸಿನಲ್ಲಿ ಬರ್ತಕ್ಕಂತಹ ಎಲ್ಲ ಸಂಶಯಗಳಿಗೆ ನಿಸ್ಸಂಶಯವಾಗಿ ಸ್ಪಷ್ಟವಾಗಿ ಉತ್ತರವನ್ನ ಅತ್ಯಂತ ಸ್ಫುಟವಾಗಿ ಸ್ವಲ್ಪವೂ ಸಂಶಯ ಇಲ್ಲಾರದಂತೆ ಮನವರಿಕೆಯಾಗತ್ತೆ. ಅದನ್ನ ಮನನ ಅಂತ ಕರೆದರು. ಈಗ ಮನನ ಆದ್ಮೇಲೆ ಈಗ ಕೂತ್ಕೊಂಡು ಧ್ಯಾನ ಕೂತ್ಕೊಂಡಿದ್ದೀಯ. ಧ್ಯಾನ ಕೂತ್ಕೊಂಡಾಗ ಅವಾಗ ಏನಾಗತ್ತೆ, ಈ ವ್ಯಾವಹಾರಿಕವಾಗಿರ್ತಕ್ಕಂತಹ ಯೋಚನೆಗಳಲ್ಲಿ ಶಾಸ್ತ್ರ ಚಿಂತನೆಯಿಂದ ಬಲಿಷ್ಠವಾಗಿರ್ತಕ್ಕಂಥದ್ದು ಮನಸ್ಸು ಸ್ಟ್ರಾಂಗ್ ಇರ್ತದೆ. ಆದ್ರೆ ಹಳೆ ನೆನಪುಗಳಿದೆ ನೋಡ್ರಿ, ಹಳೆ ಸಂಸ್ಕಾರಗಳಿದೆ ನೋಡ್ರಿ, ಅವು ಆಳದಲ್ಲಿರ್ತಕ್ಕಂಥವು. ಅದಕ್ಕೆ ಕಾರಣ ಶರೀರ ಅಂತ ಕರೆದ್ರು. ಅದು ಬಂದು ಅಪ್ಪಳಿಸುತ್ತೆ ಇದರ ಮೇಲೆ ಅಪ್ಪಳಿಸಿದಾಗ ಈ ಪರಿಪಕ್ವವಾಗಿರ್ತಕ್ಕಂತಹ ಮನಸ್ಸು ಅದನ್ನ ಎದಸ್ಲಿಕ್ಕೆ ಕಷ್ಟ ಆಗತ್ತೆ. ಅವಾಗ ಇಲ್ಲಿ ಏನ್ ಬೇಕಿಲ್ಲಿ ಒಂದಿಷ್ಟು ತಪಸ್ಸು ಬೇಕು ಅಂತಂತಾರ. ಏನ್ ತಪಸ್ಸು ಬೇಕು ಅಂತಂದ್ರ, ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ. ಅಲ್ಲಿ ಒಂದಿಷ್ಟು ನಿಧಿಧ್ಯಾಸನದಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ವೈರಾಗ್ಯ ಅಂತಕ್ಕಂಥದ್ದು ಬೇಕಾಗುತ್ತೆ. ವೈರಾಗ್ಯ ಇಲ್ಲದೆ ಹೋದ್ರೆ ನಿಧಿಧ್ಯಾಸನವನ್ನು ಮುಟ್ಟಕ್ ಸಾಧ್ಯ ಇಲ್ಲ. ಆಳವಾದ ಬೇರು ಸುತ್ತಿಕೊಂಡಿರ್ತಕ್ಕಂಥದ್ದು ಅದು ಆಸೆ ಅಂತಕ್ಕಂತಹ ಭತ್ತದ ಜಲದಿಂದ ಸುತ್ತಿಕೊಂಡಿರ್ತಕ್ಕಂಥದ್ದು. ಅದು ಆ ನೀರನ್ನ ನೀರಿಲ್ದಂಗ್ ಮಾಡ್ಬೇಕು. ಅದಕ್ಕೆ ಒಂದೇ ಒಂದಂದ್ರೆ ವೈರಾಗ್ಯ ಒಂದೇ ಸಾಧ್ಯ. ಆ ವೈರಾಗ್ಯದಿಂದ ಆ ಆಸೆ ಅಂತಕ್ಕಂತಹ ಬೇರುಗಳನ್ನ ಸಾಯಿಸ್ಬೇಕು, ನೀರಿಲ್ದಂಗ್ ಮಾಡ್ಬೇಕು ಅವಕ್ಕೆ. ಈ ವೈರಾಗ್ಯದ ಬಲದಿಂದ ಬರ್ತಕ್ಕಂತಹ ಯೋಚನೆಗಳನ್ನ ಏನ್ ಮಾಡಕ್ ಬರುತ್ತೆ, ವಿದ್ವಾನ್ ಧೀರನಾಗಿರ್ತಕ್ಕಂಥವನಿಗೆ
ತೆಗಿಲಿಕ್ಕೆ ಬರ್ತದೆ ಅಂತಾರ ಅವರು. ಹೆಂಗ್ ತೆಗಿಲಿಕ್ಕೆ ಬರ್ತದೆ ಅಂತಂದ್ರೆ, ಈಗ ಅವನು ಕೆಲಸ ಮಾಡ್ತಾನೆ, ಆದ್ರೆ ಕೆಲಸವನ್ನ ಹೇಗ್ ಮಾಡ್ತಾನೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಫಲದ ಅಪೇಕ್ಷೆ ಇಲ್ಲದೆ ಮಾಡ್ತಾನೆ, ಕೇವಲ ಪ್ರಾರಬ್ಧವನ್ನ ಕಳೆದುಕೊಳ್ಳಕ್ಕೋಸ್ಕರ ಮಾಡ್ತಾನೆ. ಹಾಗಾಗಿ ಅವನಿಗೆ ಆಗಾಮಿ ಕರ್ಮ ಬರೋದಿಲ್ಲ. ಯಾಕಂತಂದ್ರೆ ಅವನು ಫಲ ಇಟ್ಟುಕೊಂಡು ಮಾಡಿದ್ರೆ ತಾನೇ ಆಗಾಮಿ ಆ ಜೊತೆಗದ್ ಮತ್ತೆ. ಹಾಗಾಗಿ ಅವನು ಫಲ ಇಲ್ಲದೆ ಮಾಡಕ್ ಶುರು ಮಾಡ್ತಾನೆ. ಅವಾಗ ಅವನೇನ್ ಮಾಡ್ತಾನ, ಮುಂದೆ ಬರ್ತಕ್ಕಂತಹ ಎಲ್ಲ ಅನರ್ಥಗಳನ್ನ ನಿವಾರಣೆ ಮಾಡ್ತಾನೆ. ಅದಕ್ಕ ಇಹ ಅಮೂತ್ರಾರ್ಥ ಫಲಭೋಗ ವಿರಾಗ. ಈಗ ಏನ್ ಮಾಡಿದವನು, ಆಗಾಮಿ ಕರ್ಮವನ್ನ ಗೇಟ್ ಹಾಕ್ಬಿಟ್ಟ. ಆಗಾಮಿ ಕರ್ಮ ಬರದಂತೆ ಒಂದು ದ್ವಾರವನ್ನ ಕ್ಲೋಸ್ ಮಾಡಿಬಿಟ್ಟ. ಈಗಿನ್ನ 2 ದ್ವಾರ ಅದೇವ. ಈಗ ಉಳಿದ್ಯಾವುದು, ಸಂಚಿತ ಕರ್ಮ. ಹಿಂದೆ ಸಂಗ್ರಹ ಆಗಿರ್ತಕ್ಕಂಥದ್ದು ಬರಕ್ ಶುರುವಾಗುತ್ತೆ. ಆ ಹಿಂದೆ ಸಂಗ್ರಹ ಆಗಿರ್ತಕ್ಕಂತಹ ಏನು ಯಾವುದು ಕರ್ಮ ಯೋಚನೆ ಬರ್ತದೋ ಅದನ್ನೇನ್ ಮಾಡ್ತಾನೆ ಅಂತಂದ್ರೆ, ಈ ಜ್ಞಾನ ಎಂಬ ಮಥನದಿಂದ ಅದನ್ನೇನ್ ಮಾಡ್ತಾನ, ಇದು ನನ್ನ ಅಜ್ಞಾನ ಕಾಲದಲ್ಲಿ ನಾನು ಮಾಡಿಕೊಂಡಿರ್ತಕ್ಕಂಥದ್ದು, ಇದು ಅಜ್ಞಾನದಲ್ಲಿ ಮಾಡಿರೋದು, ಅಜ್ಞಾನಕ್ಕೆ ಸರಿ ಬಿಡಿತು. ಯಾರೋ ಒಬ್ಬನು ಕೊಲೆ ಮಾಡಿದ್ದಾನೆ, ಕೇಸ್ ನಡೀತಾ ಇತ್ತು, ಇನ್ನು ಕೇಸು ಜಡ್ಜ್ಮೆಂಟ್ ಬಂದಿಲ್ಲ. ಇನ್ನು ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆನೆ ಅವನಿಗೇನೋ ಅನಾರೋಗ್ಯದಿಂದ ಸತ್ತೋಗ್ಬಿಟ್ಟ. ಅವನ್ ಸತ್ತ ಮೇಲೆ 1 ತಿಂಗಳ ಮೇಲೆ ಕೋರ್ಟು ಜಡ್ಜ್ಮೆಂಟ್ ಕೊಟ್ಟಿದ್ದು, ಅವನಿಗೆ 20 ವರ್ಷ ಜೈಲು ಶಿಕ್ಷೆ ಅಂತ. ಈಗ ಯಾರನ್ನ ತಗೊಂಡು ಹಾಕ್ತಾರೆ ಜೈಲಲ್ಲಿ? ಅವನಿದ್ರೆ ತಾನೇ ಅವ್ನು ತಗೊಂಡೋಗಿ ಹಾಕದ. ಅವನೇ ಸತ್ತೋದ್ಮೇಲೆ ಅವರಿಂದ ಜಡ್ಜ್ಮೆಂಟ್ ಕೂಡ ಸತ್ತೋಯ್ತು ಅಂತ. ಅದೇ ರೀತಿಯಾಗಿ ಈ ವಿದ್ವಾನ್ ಏನ್ ಮಾಡ್ತಾನಂತಂದ್ರೆ, ಎಂಥದರೇ ಇರ್ಲಿ, ಅದು ಬ್ರಹ್ಮಹತ್ಯೆ ದೋಷನೇ ಇರ್ಲಿ, ಸ್ತ್ರೀ ಹತ್ಯೆ ದೋಷನೇ ಇರ್ಲಿ, ಶಿಶು ಹತ್ಯೆ ದೋಷನೇ ಇರ್ಲಿ, ಗೋಹತ್ಯೆ ದೋಷನೇ ಇರ್ಲಿ, ಬ್ರಾಹ್ಮಣ ಹತ್ಯೆ ದೋಷನೇ ಇರ್ಲಿ, ಯಾವ ದೋಷನೇ ಇರ್ಲಿ, ಗುರುಪತ್ನಿಯ ದೋಷ ಇರ್ಲಿ, ಏನಾರ ಇರ್ಲಿ, ಈ ಪ್ರಪಂಚದಲ್ಲಿ ಯಾವುದು ಮಹಾಪಾಪ ಅಂತ ಕರಿತೀವೋ ಅಂತ ಎಲ್ಲ ಮಹಾಪಾಪಗಳೊಂದು ಕೂಪ ಇರ್ಲಿ, ಅದಕ್ಕೆ ಒಂದೇ ಒಂದು, ಅದೆಲ್ಲವೂ ಕೂಡ ಅಜ್ಞಾನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು. ಈಗ ಜ್ಞಾನ ಕಾಲದಲ್ಲಿ ಅದು ಯಾವುದು ಬಂದರೂ ಕೂಡ ಅದು ನಿಂತುಕೊಳ್ಳಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತಂದ್ರೆ ಅದನ್ನ ಈ ಜ್ಞಾನ ಅಂತಕ್ಕಂಥದ್ದು ಕತ್ತರಿಸ್ಬಿಡ್ತದ. ಹಾಗಾಗಿ ಸಂಚಿತವಾಗಿ ಸೇರ್ಕೊಂಡಿರ್ತಕ್ಕಂತಹ ಯಾವುದೇ ಬಲವಾದ ಕರ್ಮ ವಿದ್ವಾನನ್ನ ಮುಟ್ಟುವುದಿಲ್ಲ. ಈಗ ಉಳ್ಕೊಂಡಿರ್ತಕ್ಕಂಥದ್ದು ಯಾವುದು, ಕೇವಲ ಪ್ರಾರಬ್ಧ ಒಂದೇ. ಈ ಪ್ರಾರಬ್ಧ ಕರ್ಮವನ್ನ ಅವನ್ ಹೆಂಗ್ ಮಾಡ್ತಾನೆ ಅಂತಂದ್ರ, ಸಾಕ್ಷಿಯಾಗಿ ಮಾಡ್ತಾನೆ. ಕೇವಲ ಸಾಕ್ಷಿಯಾಗಿ ಪ್ರಾರಬ್ಧ ವಶದಿಂದ ಇದು ಮುಗಿಸ್ಬೇಕಾಗ್ಯದ, ಇದು ಮುಗಿಸ್ದಾಗ್ಲೇನೆ ಈ ಕರ್ಮ ಚಕ್ರ ಕಂಪ್ಲೀಟ್ ಆಗತ್ತೆ ಅಂತ ಗೊತ್ತಿದೆ. ಹಾಗಾಗಿ ಅವನು ಈ ಜ್ಞಾನದಿಂದ ಸಾಕ್ಷಿಯಾಗಿ ಆ ಕರ್ಮವನ್ನ ಮಾಡ್ತಾ ಹೋಗ್ತಾನೆ. ಅಂತಹ ವಿದ್ವಾನ್ ಈ ಕರ್ಮದ ಸಂಚಯವನ್ನ ನಾಶ ಮಾಡಿಕೊಳ್ತಾನೆ. ಇದು ಯಾವುದರಿಂದ ಸಾಧ್ಯ ಆಗತ್ತೆ ಅಂತಂದ್ರೆ, ಈ ಧ್ಯಾನದಿಂದ ಸಾಧ್ಯ ಆಗತ್ತೆ. ಧ್ಯಾನ ಅಂತಂದಗಳಿಗೆ ಕಣ್ಮುಚ್ಚಿಕೊಂಡು ಕೂಡೋದು ಒಂದು ರೀತಿಯಾಗಿರ್ತಕ್ಕಂಥ ಧ್ಯಾನ. ಈ ಶ್ರವಣ ಮನನ ನಿಧಿಧ್ಯಾಸನ ಅಂತಕ್ಕಂತಹದ್ದು ವೇದಾಂತದ ಧ್ಯಾನ. 2 ಬೇರೆ ಬೇರೆ ಇದಾವ ಪ್ಲಾಟ್ಫಾರ್ಮ್. ಯಾವುದು ನಿಮಗೆ ಇಷ್ಟ ಆಗತ್ತೆ ಅದನ್ನೇ ಮಾಡ್ಬೋದು, ಒಂದೇ ಇಲ್ಲ ಪ್ಲಾಟ್ಫಾರ್ಮ್. ಕೇವಲ ವಿಚಾರಗಳಿಂದಲೇ ಆಗಾಮಿ ಸಂಚಿತವನ್ನ ನಾಶ ಮಾಡಿ ಕೇವಲ ಪ್ರಾರಬ್ಧವನ್ನ ಸಾಕ್ಷಿಯಾಗಿ ನೋಡ್ತಾ, ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ ಇಂದ್ರಿಯಾಣಿ ಇಂದ್ರಿಯಾರ್ಥೇಭ್ಯಃ ತಸ್ಯ ಪ್ರಜ್ಞ ಪ್ರತಿಷ್ಠಿತಃ ಅಂತ ಸ್ಥಿತಪ್ರಜ್ಞನ ವರ್ಣಿಸ್ತಾ ಗೀತಾಚಾರ್ಯ ಹೇಳ್ತಾನೆ ಈ ಮಾತನ್ನ. ಯದಾ ಸಂಹರತೆ ಚಾಯಂ ಕೂರ್ಮೋಂಗಾನೀವ ಸರ್ವಶಃ. ಹೆಂಗ ಒಂದು ಆಮೆ ನೀರಲ್ಲಿ ಆರಾಮಾಗಿ ಎಲ್ಲಾ ಕಾಲಗಳನ್ನ ಕೈಗಳನ್ನ ಚಾಚಿಕೊಂಡು ಈಜಾಡ್ತಿರ್ತದೆ, ಯಾವಾಗ ಅದಕ್ಕೇನಾದ್ರೂ ಸ್ವಲ್ಪ
ಅದನ್ನ ಸ್ಪರ್ಶ ಮಾಡ್ತಕ್ಕಂಥದ್ದು, ಅದನ್ನ ಟಚ್ ಮಾಡ್ತಕ್ಕಂಥದ್ದು ಯಾವ್ದಾದ್ರಿಂದ ಬಂದು ಆನೆ ತುಳಿದ್ರೂ ಕೂಡ ಅದು ಏನಾಗಲ್ಲ ಅಂತ, ಅಷ್ಟು ಸ್ಟ್ರಾಂಗ್ ಇರ್ತದೆ ಅದ್ರ ಕವಚ. ಆ ರೀತಿಯಾಗಿ ಈ ಜ್ಞಾನ ಅಂತಕ್ಕಂಥದ್ದು ಕವಚ. ಇದು ಯಾರು ಈ ಕವಚವನ್ನು ತೊಟ್ಕೊಂಡ್ ಬಿಡ್ತಾನೆ, ಅವಾಗ ಈ ಈಶ್ವರನ ಮಾಯೆ, ಆ ಮಾಯೆ ಇದೆಯಲ್ಲ, ಮಾಯೆ ಮೊದಲು ಇವನನ್ನ ಬೆತ್ತಲೆ ಮಾಡ್ತಿತ್ತು, ಈಗ ಇವನ ಅದನ್ನ ಬೆತ್ತಲೆ ಮಾಡ್ತಾನೆ. ಅದಕ್ಕೆ ಪ್ರಭುದೇವರು ಆಕಾಶದಲ್ಲಿ ಗಮನಿಸುವವರನ್ನು ಕಂಡು ಎನ್ನ ಮನ ಅಚ್ಚರಿಗೊಂಡಿತ್ತು ನೋಡಂತಿದ್ದಾರೆ ಅವರು. ಆಕಾಶದಲ್ಲಿ ನಡೆಯೋರ್ನ ಕಂಡಂದ್ರೆ ಅರ್ಥ ಏನಂದ್ರೆ ಬಯಲಲ್ಲಿ, ಅಂದ್ರೆ ಯಾವುದಕ್ಕೆ ಅಂಟಿಲ್ದೆ ನಡೀತಕ್ಕಂತಹ ಜ್ಞಾನಿ. ಅಂತಹ ಒಂದು ಸ್ಥಿತಿ ಯಾವುದರಿಂದ ಬರುತ್ತೆ ಅಂತಂದ್ರೆ ಈ ನಿರ್ವಿಕಲ್ಪ ಸಮಾಧಿಯಿಂದ ಬರುತ್ತೆ. ಈ ರೀತಿಯಾಗಿ ಯಾರು ವಿದ್ವಾನ್ ತನ್ನ ಕರ್ಮಗಳನ್ನ ಕಳೆದುಕೊಂಡು ಮುಕ್ತನಾಗಿ ಈ ಜಗದೊಳಗೆ ಪಕ್ಷಿಯಂತೆ ಹಾರತಾನೆ ಅಂತಂದ್ರೆ ಅರ್ಥ ರೆಕ್ಕೆ ಕಟ್ಟಿಕೊಂಡು ಹಾರತಾನಂತಲ್ಲ, ಯಾವುದೇ ಕರ್ಮ ಬಂಧನ ಇಲ್ಲದೆ ಅವನು ಸಂಚರಿಸ್ತಾನೆ. ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲೊಳಗೆ ಬಯಲಾದರು ನಮ್ಮ ಶರಣರು ಅಂತ ಪ್ರಭುದೇವರ ವಚನ. ಬಯಲು ಬಯಲನ್ನೇ ಬಿತ್ತಿ ಅವರು ಹುಟ್ಟಿರ್ತಕ್ಕಂಥದ್ದು ಕೂಡ ಪ್ರಾರಬ್ಧ ವಶದಿಂದ, ಕರ್ಮ ಮಾಡ್ತಕ್ಕಂಥದ್ದನ್ನು ಕೂಡ ಪ್ರಾರಬ್ಧ ವಶದಿಂದ. ಅವ್ರಿಗೇನು ಅಂಟಿಲ್ಲ, ಅವ್ರಿಗೆ ಅದು ಕಳಿಬೇಕಾಗ್ಯದ. ಅದು ಮತ್ತೆ ಅವರು ಸಾಗೋದು ಕೂಡ ಬಯಲಲ್ಲಿ. ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಹುಟ್ಟಿದ ಬೆಳೆದ ಬಯಲೊಳಗೆ ಬಯಲಾದ ಜೀವನ. ಆ ಕರ್ಮ ಮುಗಿದ್ಮೇಲೆ ಬಯಲಾಗಿಬಿಟ್ಟವ. ಈ ರೀತಿಯಾಗಿ ಸಂತರು, ಮಹಾಂತರು, ಶರಣರು ನಮ್ಮ ಇತಿಹಾಸದಲ್ಲಿ ಅನೇಕ ಜನ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಈ ಸಮಾಧಿಯ ನಿರೂಪಣೆ ಇವತ್ತೇನು ಈ 4 ಶ್ಲೋಕಗಳನ್ನು ನಡೆದಿವೆ, ಈ 4 ಶ್ಲೋಕಗಳು ಒಟ್ಟು ಸಾರ. ಈಗ ಆಲ್ರೆಡಿ ನಿಮಗೆ ಸುಮಾರು ಒಂದಿಷ್ಟು ಐಡಿಯಾ ಇರೋದ್ರಿಂದ ಇವತ್ತು ಸಂಕ್ಷಿಪ್ತವಾಗಿ 4 ಶ್ಲೋಕಗಳನ್ನು ಒಟ್ಟು ಅರ್ಥವನ್ನು ಹಿಡಿದು ಈ ಕರ್ಮ ಗಂಟನ್ನು ಹೆಂಗ ಕತ್ತರಿಸಿಕೊಳ್ಬೇಕು ಅಂತಕ್ಕಂತಹದ್ದು ಆಚಾರ್ಯರು ಬಹು ಸೂಕ್ಷ್ಮವಾಗಿ ಇದರಲ್ಲಿ ನಿರೂಪಿಸಿದ್ದಾರೆ. ಇದು ಬಹಳ ಡಿಸ್ಕಸ್ ಮಾಡ್ತಾ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೋಬೇಕು. ಅದಕ್ಕೆ ಇವತ್ತು ಕೋಟ್ ಕೂಡ ಇದೇ ಶ್ಲೋಕಕ್ಕೆ ಅನುಗುಣವಾಗಿ ಕೋಟ್ ಹಾಕಿದ್ದೇನೆ. ಆ ಕಾರಣ ಶರೀರ ಅಂತಕ್ಕಂಥದ್ದು ವ್ಯಾಘ್ರ ರೂಪದ ಬೀಜಗಳು, ವಾಸನೆಗಳು ಅಂತ. ಅಂತ ಬಲಿಷ್ಠವಾಗಿರ್ತಕ್ಕಂಥ ವ್ಯಾಘ್ರ ರೂಪದ ಬೀಜಗಳನ್ನ, ಆದ್ರೆ ಈ ನಿಧಿಧ್ಯಾಸನ ಅಂತಕ್ಕಂಥದ್ದು, ಸಮಾಧಿ ಅಂತಕ್ಕಂಥದ್ದು ಒಂದು ಸ್ವಲ್ಪನೂ ಕೂಡ ಆಯಾಸ ಇಲ್ಲದೆ ಅದನ್ನ ಸಂಹಾರ ಮಾಡಿಬಿಡ್ತದೆ. ಹಾಗಾಗಿ ಸಂಶಯ ರಹಿತವಾದ ಜ್ಞಾನ, ಇಹ ಅಮೂತ್ರಾರ್ಥದಲ್ಲಿ ಅಂದ್ರೆ ಇಹ ಮತ್ತು ಸ್ವರ್ಗದ ಯಾವುದೇ ರೀತಿಯಾಗಿರ್ತಕ್ಕಂತಹ ಭೋಗದ ಅಪೇಕ್ಷೆಯಿಂದ ಮುಕ್ತನಾಗಿರ್ತಕ್ಕಂತಹ ಮನಸ್ಸು ಮತ್ತು ಸದಾ ಎತ್ತರದಲ್ಲಿ ನಡೆಯುವಂತಹ ಸ್ಥಿತಿ, ಇಂತಹ ಒಂದು ಸ್ಥಿತಿಯನ್ನ ತಲುಪಿದಾಗ ಎಲ್ಲಾ ಕರ್ಮದ ಬಂಧನದಿಂದ ಮುಕ್ತನಾಗಿ ಆ ಅದ್ವಯಾನಂದ, ತಾನೇ ತಾನಾಗಿರ್ತಕ್ಕಂತಹ ಆನಂದದಲ್ಲಿ ಆ ಉಪನಿಷತ್ತಿನ ಹೇಳಿದ ಹಾಗೆ ಕ್ರೀಡತೆ ಗಚ್ಚತಿ, ಆಟ ಆಡಿ ಎಲ್ಲನ್ನ ಆಟ ಆಡ್ತಾನವ ರಮತೆಯಲ್ಲಿ ಅಂತ ಹೇಳ್ಬಿಟ್ಟು ಒಂದು ಮಂತ್ರ ಬರುತ್ತೆ, ನೆನಪಿಗೆ. ಆ ರೀತಿಯಾಗಿ ಮಗುವಿನಲ್ಲಿ ಮಗುವಾಗಿ ತಮ್ಮ ಪ್ರಾರಬ್ಧವನ್ನ ಕಳೆದುಕೊಂಡು ಭ್ರಮಿಸಿದವರು ಅನೇಕ ಜನ ಮಹಾಂತರು, ಸಂತರಿದ್ದಾರೆ. ಅಂತಹ ಎಲ್ಲ ಸಂತರು, ಮಹಾಂತರು
ಅವರ ದಾರಿಯಲ್ಲಿ ಆ ಸ್ಥಿತಿಯನ್ನ ಪಡ್ಕೊಳ್ಳಕ್ಕೆ ಹೊರಟಿರ್ತಕ್ಕಂಥ ನಮ್ಮೆಲ್ಲರಿಗೆ ಅವರು ಆಶೀರ್ವದಿಸಲಿ ಅಂತ ಹೇಳ್ತಾ, ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.